Hey, hi guys, welcome back to my channel Priyanka World. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಹುಲಿಯಾನ ಪೌಡ್ರ್ ಹೇಗೆ ಮಾಡ್ತೀವಿ ಮತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಕಡಲೆನ ಹುರ್ಕೋಬೇಕು. ಫಸ್ಟ್ ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರೂ ಹುಲಿಯನ್ನೇ ಮಾಡೋದು. ಈ ರೆಸಿಪಿನ ನಾನು 2 years ಬ್ಯಾಕ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ 2 ಸತಿನೂ ಮಿಸ್ ಆಯಿತು. ಫೈನಲಿ ಇಯರಿಗೋ ಹುರಿದಿರೋ ಕಡಲೆನ ಒಂದು ಮರಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಬಿಳಿ ಎಳ್ಳನ್ನ ಹುರ್ಕೋಬೇಕು. ಇದು ಹುರಿದ ಮೇಲೆ ಸೇಮ್ ಮರಕ್ಕೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಅರಿಶಿನ ಕೊನೆನ ಹಾಕ್ಕೊಂಡು 2-3 ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈ ಹುಲಿಯನ್ನ ಪೌಡ್ರ ನೀವು ಎಷ್ಟು ದಿನ ತನಕನಾದರೂ ಇಟ್ಕೋಬೋದು. ಇದನ್ನು ಮರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೀರಿಗೆನ ಹುರ್ಕೋಬೇಕು. ಇದನ್ನು ಕೂಡ ಮರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕರ್ಬೇವ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಮರಕ್ಕೆ ಟ್ರಾನ್ಸ್ಫರ್ ಮಾಡಿ ಹಾಫ್ ಆಫ್ ದ ಡೇ ಬಿಸಿಲಲ್ಲಿ ಒಣಗಕ್ಕೆ ಬಿಡಬೇಕು. ಸೊ ನಾವು ಇದನ್ನ ಅರ್ಧ ದಿನ ಒಣಗಿಸಿ ರಾತ್ರಿ ಇದನ್ನ ರುಬ್ತಾ ಇದ್ದೀವಿ. ನೋಡಿ, ಈ ಥರ ಫೈನ್ ಪೌಡ್ರ್ ಆದಮೇಲೆ ಇದನ್ನ ಒಂದ್ರಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಅರ್ಶಿನ ಕೊನೆ ಹಾಕೋಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಚಚ್ಚಿ ಅದಾದಮೇಲೆ ಇದ್ರ ಜೊತೆಗೆ ಮಿಕ್ಸಿಗೆ ಹಾಕಿ ರುಬ್ಬಿ. ಹುಲಿಯನ್ನ ಪೌಡ್ರ್ ಆಯಿತು. ಇವಾಗ ಹುಲಿಯನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ಗೆ ಕಡಲೆಕಾಳು ಹಾಕಿ 2-3 ವಿಷಲ್ ಬರೋ ತನಕ ಕಾಯಬೇಕು. ನೆಕ್ಸ್ಟ್ ಇನ್ನೊಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಹುಣಸೆ ಹುಳಿ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಬೇಯಿಸ್ಕೊಂಡಿರೋ ಕಡಲೆಕಾಳನ್ನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಹಲ್ಲುಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹುಲಿಯಾನ ಪೌಡ್ರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಈ ಥರ ನೀಟಾಗಿ ಕಲಿಸ್ಕೋಬೇಕು. ಗಂಟು ಇಲ್ಲದಾಗೆ ನೀಟಾಗಿ ಇದನ್ನ ಕಲಿಸ್ಕೋಬೇಕು. ಸೊ ಇದನ್ನು ಕೂಡ ಈಗ ಆ್ಯಡ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಅದಾದಮೇಲೆ ಹುಲಿಯನ್ನ ರೆಡಿ ಆಗುತ್ತೆ. ಈ ರೆಸಿಪಿನ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಯುಗಾದಿ ಹಬ್ಬನ ನಾವೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಬೆಳಿಗ್ಗೆ ಬೇಗ ಎದ್ದಿದೆ, ಯಾಕೋ ಹುಷಾರು ಇಲ್ದಿರೋ ಥರ ಅನ್ನಿಸ್ತು. ನಮ್ಮನೆ ಹಿಂದಿನ ದಿನವೇ ಹೂವು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಅದೆಲ್ಲ ತಂದಿದ್ರು. ನಾನು ಮನೆಗೊಂದು ಮೊಬೈಲ್ ನೋಡ್ತಿದ್ದೆ. ಅಷ್ಟೊತ್ತಿಗೆ ಅಮ್ಮ ಎಲ್ಲ ರೆಡಿ ಮಾಡಿತ್ತು. ಅದಾದಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಬಂದು ರೆಡಿ ಆದೆ. ಅಮ್ಮ ರೆಡಿ ಆಗೋಷ್ಟರಲ್ಲಿ ನಾನು ದೇವ್ರ ಸಾಮಾನೆಲ್ಲ ಬೆಳ್ಕೊಬಂದಿದ್ದೆ. ಪೂಜೆ ಎಲ್ಲ ಮಾಡಿ ನಾವು ಬೇವು ಬೆಲ್ಲನ ತಿಂದ್ವಿ. ಬೆಳಗ್ಗೆ ಅಮ್ಮ ಹುಲಿಯನ್ನ ಮಾಡಿತ್ತು. ಮಧ್ಯಾಹ್ನ ಹಬ್ಬದ ಸ್ಪೆಷಲ್ ಒಬ್ಬಟ್ಟು ಮತ್ತು ವಡೆ ಮಾಡಿತ್ತು. ಸಂಜೆ ಮೆಹಂದಿ ಬಿಡಿಸ್ಕೊಂಡೆ.
ಆಗಿದ್ದು ನೆಕ್ಸ್ಟ್ ಡೇ ಅಮ್ಮ ನಾನ್ ವೆಜ್ ಮಾಡ್ತಾಯಿದೆ. ಸೊ ಏನೇನು ಮಾಡ್ತಿದ್ದೆ ಅಂತ ನಾನು ಲಾಸ್ಟಿಗೆ ತೋರಿಸ್ತೀನಿ. ಇವಾಗ ಫಸ್ಟು ಹೋಗಿ ನಾಯಿಗೆ ಹಾಲಾಕಿ ಬರೋಣ, ಬಿಕಾಸ್ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಲಾಸ್ಟ್ ಡೇ. ಅಮ್ಮ ಏನೇನು ಮಾಡಿತ್ತು ನೋಡಿ. ಮಟನ್ ಸಾಂಬಾರ್, ಗೀ ರೈಸ್, ಬೆಳ್ಳುಳ್ಳಿ ಕಬ್ಬ ಫಸ್ಟ್ ಟೈಮ್ ಟ್ರೈ ಮಾಡಿತ್ತು, ಸೂಪರ್ ಆಗಿತ್ತು. ಇವತ್ತಿನ ವೀಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರುತ್ತೆ. ನನ್ನ ವೀಡಿಯೋಸ್ ಎವ್ರಿ ಸಂಡೇ 12:30ಗೆ, ಎವ್ರಿ ಟ್ಯೂಸ್ಡೇ 3 o'clock ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್.